ವಿಕ್ರಾಂತ್ ಟೈರ್ಸ್ನ ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಂತ ಬಾಬಣ್ಣವರು ಜೊತೆಗೆ ಎಲ್ಲ ಪದಾಧಿಕಾರಿಗಳು ಸೇರಿ ಪ್ರತಿ ವರ್ಷ ಯಾವ ರೀತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಅದೇ ರೀತಿ ಈ ಬಾರಿಯೂ ಸಹ ಏನು ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಜೊತೆಗೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಪೂಜನೀಯ ಸ್ವಾಮೀಜಿಯವರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಭಾಳ ವಿಶಿಷ್ಟವಾಗಿ ಈ ಬಾರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಪ್ರತಿ ವರ್ಷ ಚೌಲ್ಟ್ರಿಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಬಹುಶಃ ಇದೇ ಪ್ರಥಮ ಬಾರಿಗೆ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ಈ ಬಾರಿ ವಿಶೇಷವಾಗಿ ಮೆರವಣಿಗೆಯ ಮುಖಾಂತರ ಪೂಜನೀಯ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಕಾರ್ಯಕ್ರಮದ ಸ್ಥಳಕ್ಕೂ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಅವರು ಸಹ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬೇರೆ ಯಾವುದೋ ಒಂದು ಕಾರ್ಯಕ್ರಮ ತುರ್ತಾಗಿ ಫಿಕ್ಸ್ ಆಗಿಂದ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿಯಂತೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ವರ್ಷದಿಂದ ವರ್ಷ ಕಾರ್ಯಕ್ರಮ ಹೆಚ್ಚೆಚ್ಚು ವಿಜೃಂಭಣೆಯಿಂದ ಭಾಳ ಸಂಘಟಿತವಾಗಿ ಬಹುಶಃ ಬೇರೆ ಬೇರೆ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಈ ಕಾರ್ಯಕ್ರಮ ವಿಶಿಷ್ಟವಾಗಿ ಮಾಡ್ತಾ ಇದ್ದಾರೆ. ಯಶಸ್ವಿ ಆಗುತ್ತೆ. ಮುಂದೊಂದು ದಿನಗಳು ಸಹ ಇದೇ ರೀತಿ ನಡೆಯುತ್ತೆ. ರಾಷ್ಟ್ರ ಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ JK ಟೈರ್ಸಿನ ಒಕ್ಕಲಿಗರ ಸಂಘದ ವತಿಯಿಂದ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಣಸೂರು ಶಾಸಕರು ಹಾಗೂ ಈ ಮೈಸೂರು ಮತ್ತು ಚಾಮರಾಜನಗರದ ಪ್ರಭಾವಿ ನಾಯಕರು ಆದಂಥ ಹರೀಶ್ ಗೌಡರು ಮತ್ತು ಈ ಕ್ಷೇತ್ರದ ಶಾಸಕರಂಥ ಹರೀಶ್ ಗೌಡರು, ಮಾಜಿ ಶಾಸಕರಂಥ ನಾಗೇಂದ್ರಣ್ಣವರು ಮತ್ತು ಪ್ರಮುಖ ಎಲ್ಲ ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಮತ್ತು ಏನು ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಸುಪುತ್ರರಾದಂಥ ನಿಖಿಲರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಆ ದಿನ ಎಲ್ಲ ಸಂಘದ ಪದಾಧಿಕಾರಿಗಳು ಬಂದು ಹರೀಶ್ ಗೌಡರ ಮುಖಾಂತರ ಭೇಟಿ ಮಾಡಿದರು. ಕಾರಣಾಂತರದಿಂದ ಇವತ್ತು 12 ಗಂಟೆಗೆ ತುರ್ತು ಒಂದು ಕಾರ್ಯಕ್ರಮ ಹೋದ್ರಿಂದ ಇವತ್ತು ಬರೋದಕ್ಕಾಗ್ತಿಲ್ಲ. ಆದರೆ ಹರೀಶ್ ಗೌಡರು ಕೂಡ ಹೋಗ್ಬೇಕಾಯಿತು. ಆದರೆ ನಾನು ಮಾತು ಕೊಟ್ಟಿದ್ದೀನಿ, ಈ ಕಾರ್ಮಿಕರ ಜೊತೆ ಈ ಸಂಘದ ಜೊತೆ ನಾನು ಇರಬೇಕಂತೇಳಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ನಾವು ವೈಯಕ್ತಿಕವಾಗಿ ಮತ್ತು ಈ ಭಾಗದ ಎಲ್ಲ ವಿಕ್ರಾಂತ್ ಕಾರ್ಮಿಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇವತ್ತು ಕೆಂಪೇಗೌಡರು ನಾವೆಲ್ಲ ಒಕ್ಕಲಿಗ ಜನಾಂಗದವರು. ಹಾಗೆ ಇನ್ನೊಂದೇನೆಂದರೆ ನಾವು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮೋತ್ಸವ ನಾವು ಪ್ರತಿ ವರ್ಷ ಡಿಸೆಂಬರ್ 29ನೇ ತಾರೀಕು ಮಾಡ್ಕೊಬರ್ತಾಯಿದ್ದೋ. ಇವಾಗ ನಮಗೆ ಮೇನ್ ಚುಂಚನಗಿರಿ ಸ್ವಾಮಿಗಳು ನಮಗೆ ಇವತ್ತೊಂದು 5ನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟಲ್ಲಿ ನಾವು ಇವತ್ತು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು ಇವತ್ತು ಹಲವಾರು ಜನಪದ ಕಲಾ ತಂಡಗಳು, ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿರುವಂಥ ಹಳ್ಳಿಕಾರು ಎತ್ತುಗಳು 1-2 ಜೊತೆ ಅವೆಲ್ಲ ಬಂದಿದ್ದಾವೆ. ಜೊತೆಲಿ ಇವತ್ತು ಒಂದು 3000 ಜನಕ್ಕೆ ಎಲ್ಲ ಊಟದ ವ್ಯವಸ್ಥೆ, ಎಲ್ಲ ಒಬ್ಬಿಟ್ಟು ಊಟದ ವ್ಯವಸ್ಥೆ ಎಲ್ಲ ಪ್ರತಿಯೊಂದೆಲ್ಲ ಮಾಡಿದ್ದೀವಿ. ಈ ಕಾರ್ಯಕ್ರಮ ಪ್ರತಿ ವರ್ಷ ಯಾವಾಗಲೂ ಇದೇ ರೀತಿ ನಡೀತಾ ಇರ್ತದೆ.